ಅದು ನೀವು 1 ಮೀಟರ್ ಇದೆ ಅಂತ ಹೇಳ್ತೀರಾ? ಡೆಪ್ತ್ 1 ಮೀಟರ್, ವಿಡ್ತ್ 2 ಮೀಟರ್. ಅದೇ ಅದು ಕ್ಲೋಸ್ ಮಾಡಿದ್ದೀರಲ್ಲ, ಇದರಲ್ಲಿ POP ನಲ್ಲಿ ಓಪನ್ ಮಾಡಿಬಿಟ್ಟು ಅಲ್ಲಿ ಲೈಟ್ ಇಟ್ಬಿಡೋದು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸುಸಜ್ಜಿತ ರಂಗಮಂದಿರ ನಿರ್ಮಾಣ ಮಾಡಬೇಕು ಅಂತ 2-3 ದಶಕಗಳ ಬೇಡಿಕೆಯಾಗಿತ್ತು. ಆ ಬೇಡಿಕೆ ಇದೀಗ ಈಡೇರುವ ಕಾಲ ಸನ್ನಿಹಿತವಾಗಿದೆ. ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯ LIC ಕಚೇರಿ ಪಕ್ಕದಲ್ಲಿ 17.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಕನ್ನಡ ಕಲಾಭವನ ಇದೀಗ ಲೋಕಾರ್ಪಣೆಗೆ ಸಿದ್ಧವಾಗುತ್ತಿದೆ. 2014ರಲ್ಲಿ ಆರಂಭವಾದ ಕಾಮಗಾರಿ 10 ವರ್ಷಗಳಾದರೂ ಪೂರ್ಣಗೊಂಡಿರಲಿಲ್ಲ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮುತುವರ್ಜಿ ವಹಿಸಿ ಜಿಲ್ಲಾ ಕನ್ನಡ ಭವನ ನಿರ್ಮಾಣಕ್ಕೆ ಅನುದಾನ ನೀಡಿದ್ದರಿಂದ ಇದೀಗ ಅಂತಿಮ ಸ್ಪರ್ಶ ನೀಡಲಾಗುತ್ತಿದೆ. ಶುಕ್ರವಾರ ಕಲಾಭವನಕ್ಕೆ ಭೇಟಿ ನೀಡಿದ ಸಚಿವ ಡಾಕ್ಟರ್ MC ಸುಧಾಕರ್ ಕಾಮಗಾರಿಯನ್ನ ಪರಿಶೀಲಿಸಿ ಅಧಿಕಾರಿಗಳಿಗೆ ಸ್ವಚ್ಛತೆ ಕಾಪಾಡುವುದು ಸೇರಿದಂತೆ ಗುಣಮಟ್ಟ ಕಾಪಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇವತ್ತು ಜಿಲ್ಲಾ ರಂಗಮಂದಿರ ಅಂಥೇಳಿ ಇವತ್ತೇನು ಭಾಳ ವರ್ಷಗಳಿಂದ ಪ್ರಾರಂಭ ಆಯಿತು. ಇದಕ್ಕೆ ನಾವು ಸುಮಾರು 6.25 ಕೋಟಿ ಹೆಚ್ಚುವರಿ ಬೇಕು ಅಂತ ಒಂದು ಪ್ರಸ್ತಾವನೆ ಕೊಟ್ವಿ ಇಲಾಖೆಯಲ್ಲಿ. ಏಕೆಂದರೆ ಇದು ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದರಿಂದ ಪ್ರಾರಂಭದಲ್ಲಿ ಕೆಲವು ಐಟಮ್ಸ್ನ ಅದರಲ್ಲಿ ಸೇರಿಸಿದ್ರು. ನಂತರ 2 ವರ್ಷ ಆದಮೇಲೆ ಟೆಂಡರ್ ಆಯಿತು. ಅದರಲ್ಲಿ SRL ವ್ಯತ್ಯಾಸ ಆದಾಗ ಕೆಲವು ಐಟಮ್ಸನ್ನು ಕೈ ಬಿಟ್ಟಿದ್ದರು. ಆದರೆ ಇಲಾಖೆಯಲ್ಲಿ ನಾನು ಕೊಟ್ಟಂಥ ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ ಮುಂದೆ ತರೋ ಮುಂಚೆ ಇದು ಹಳೇ ಎಸ್ಟಿಮೇಟನ್ನು ಗಮನಿಸಿ ಸುಮಾರು 98 ಲಕ್ಷ ಕಮ್ಮಿ ಮಾಡಿಬಿಟ್ಟು ಕ್ಯಾಬಿನೆಟ್ ಮುಂದೆ ತಂದುಬಿಟ್ರು. ನಾನು ಅವತ್ತೇ ಅಲ್ಲಿ ಹೇಳಿದೆ, ಅಲ್ಲಿ ಪ್ರಸ್ತಾವನೆ ಮಾಡಿದರು 6.25 ಕೋಟಿ ಬೇಕು ಅಂಥೇಳಿ, ಒಟ್ಟು 18 ಕೋಟಿ ಚಿಲ್ಲರೆ ಅಂತ ಮಾಡಿದರು. ಆದರೆ ಫೈನಲ್ಲಾಗೆ ಬರೆದಾಗ 5 ಕೋಟಿ 33 ಲಕ್ಷ ಅಂತ ಮಾಡಿಬಿಟ್ರು. ನಂತರ ಯಾಕೆ ಹಿಂಗಾಯಿತು ಅಂತ ವಿಚಾರಿಸಿದಾಗ ಈ ಥರ ಇತ್ತು ಅಂತೇಳಿ ಮತ್ತೆ ಇಲಾಖೆ ಅಧಿಕಾರಿಗಳ ಹತ್ರ ಕೇಳಿದಾಗ, ಇಲ್ಲ ಸರ್ ಈ ಥರ 2 ವರ್ಷ ತಡವಾಗಿ ಟೆಂಡರ್ ಆಯಿತು, ಆವಾಗ ಕೆಲವು SR ರೇಟ್ ವೇರಿಯೇಷನ್ ಆಗಿದ್ದರಿಂದ ಐಟಮ್ಸ್ ಬಿಟ್ಟೋಗಿತ್ತು ಅಂದರು. ಈಗ ಮತ್ತೆ ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ ಈಗೇನು 5 ಕೋಟಿ ಚಿಲ್ಲರೆ ಈಗ ಬಿಡುಗಡೆ ಆಗಿದೆ. ಹಿಂದೆ 2 ಕೋಟಿ ಬಂದಿತ್ತು, ಇನ್ನು 3 ಕೋಟಿ 33 ಲಕ್ಷ ಬಿಡುಗಡೆ ಆಗಿದೆ. ಕಾಮಗಾರಿ ತ್ವರಿತವಾಗಿ ಆಗ್ತಾಯಿದೆ. ಈಗ ಕಲ್ಯಾಣಿ ಮತ್ತೊಂದು ಅಭಿವೃದ್ಧಿ ಕೆಲಸಗಳನ್ನು ನಾವು ನಮ್ಮ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮುಖಾಂತರ ಸುಮಾರು 60-65 ಲಕ್ಷಗಳಲ್ಲಿ ಅದಕ್ಕೆ ಕೈಗೊಳ್ಳುವಂಥದ್ದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ಅದಕ್ಕೆ ಈಗಾಗಲೇ ನಿರ್ಣಯ ಮಾಡಿದ್ದಾರೆ. ಬಹುಶಃ ಅದು ಕೂಡ ಸದ್ಯದಲ್ಲಿ ಆ ಕೆಲಸನೂ ಪ್ರಾರಂಭ ಆಗುತ್ತೆ. ಒಟ್ಟಾರೆಯಾಗಿ ಈಗ ನಾನು ಗುತ್ತಿಗೆದಾರರಿಗೆ ಮಾತಾಡಿದೆ, ಕೆಲವೆಲ್ಲ ಸೂಚನೆಗಳು ಕೊಟ್ಟಿದ್ದೀವಿ. ಜನವರಿ ಅಂತ್ಯದೊಳಗೆ ಎಲ್ಲ ಪೂರ್ಣ ಆಗುತ್ತೆ. ಯಾಕಂದರೆ ಹೊರಗಡೆ ಪಾರ್ಕಿಂಗ್ ಏರಿಯಾ, ಕಾಂಪೌಂಡು ಇವೆಲ್ಲ ತ್ವರಿತವಾಗಿ ಆಗ್ತಿದೆ. ಇವೆಲ್ಲ ಫಿನಿಷಿಂಗ್ ಕೆಲಸ ಆಗುತ್ತೆ. ಯಾಕಂದರೆ ಪೂರ್ಣ ಮಾಡ್ದಿರ ಇದನ್ನು ಉದ್ಘಾಟನೆ ಮಾಡೋದು ಬೇಡ ಅಂತಕ್ಕಂಥ ಉದ್ದೇಶದಿಂದ ಬಹುತೇಕ ಜನವರಿ ಕಡೆಗೆ ಇದಾಗುತ್ತೆ. ನಾನು ಈಗಾಗಲೇ ಮಧ್ಯದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಇದನ್ನು ಜಿಲ್ಲಾ ಕನ್ನಡ ಭವನ ಅಂಥೇಳಿ ಇದಕ್ಕೆ ಮರುನಾಮಕರಣ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಅದು ಕೂಡ ಇಲಾಖೆಯಲ್ಲಿ ಪರಿಶೀಲನೆ ಹಂತದಲ್ಲಿದೆ. ಅದು ಕೂಡ ಒಂದು ಕೆಲವೇ ದಿವಸಗಳಲ್ಲಿ ಅದು ಕೂಡ ಆದೇಶ ಹೊರತರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಇದನ್ನು ಭಾಳ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕಿನ ಜನತೆಯ ಬಹುದಿನಗಳ ಕನಸು, ಏನು ಒಂದು ಒಳ್ಳೆಯ ಭವ್ಯವಾದಂಥ ರಂಗಮಂದಿರ ಬೇಕು, ಒಂದು ಭವನ ಬೇಕು ಅಂತಕ್ಕಂಥದ್ದು, ಅದು ಕನಸಾಗ್ತಕ್ಕಂಥ ದಿನಗಳು ಇನ್ನು ಹತ್ತಿರದಲ್ಲೇ ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಹಲವು ವರ್ಷಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದ್ದು ಜನವರಿ 2025ರ ಒಳಗೆ ಕನ್ನಡ ಭವನ ಲೋಕಾರ್ಪಣೆಯಾಗಲಿದೆ. ಆದರೆ ಈ ಬಗ್ಗೆ ಕಲಾವಿದರು ಅಪಸ್ವರ ಎತ್ತಿದ್ದು, ಕಲಾಭವನದಲ್ಲಿ ಅಳವಡಿಸುವ ಲೈಟಿಂಗ್ ವ್ಯವಸ್ಥೆ ಹಾಗೂ ಆಡಿಯೋ ವ್ಯವಸ್ಥೆ ಚೆನ್ನಾಗಿರಬೇಕು, ಗುಣಮಟ್ಟದ ಹಾಗೂ ಬ್ರ್ಯಾಂಡೆಡ್ ವಸ್ತುಗಳನ್ನು ಅಳವಡಿಸೋದ್ರಿಂದ ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ. ಇಲ್ಲವಾದರೆ ಗೌರಿಬಿದನೂರಲ್ಲಿ ಆದಂತೆ ಕಲಾಭವನದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಹೊರಗಿನಿಂದ ಮೈಕ್ ಸೆಟ್ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ರೀತಿ ಇಲ್ಲಿ ಆಗೋದು ಬೇಡ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ರು. ನಮಸ್ಕಾರ. ಇವತ್ತೇನು ಅಪರೂಪಕ್ಕೆ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕನ್ನಡ ಭವನ ಆಗ್ತಾಯಿದೆ. ಅದಕ್ಕೆ ಸುಮಾರು ಸರ್ಕಾರ ಇವತ್ತು 18 ಕೋಟಿ ರೂಪಾಯಿ ರಿಲೀಸ್ ಮಾಡಿದೆ. ಇದುವರೆಗೂ ಕೆಲಸ ನಡೀತಾ ಇದೆ. ಕೆಲಸ ನಡೀತಾ ಇರೋದ್ರಿಂದ ಜರೂರು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಾಗತ ಇದೆ ಮತ್ತು ಅಭಿನಂದಿಸ್ತೀನಿ ಸರ್ಕಾರನ. ಅದೇ ರೀತಿ ಇವತ್ತು ಕರ್ನಾಟಕದ ಎಲ್ಲ ರಂಗಮಂದಿರಗಳಲ್ಲೂ ಕೂಡ ನಾನು ಒಬ್ಬ ನಾಟಕಕಾರನಾಗಿ ವೀಕ್ಷಣೆ ಮಾಡಿರೋದ್ರಿಂದ ಯಾವುದೇ ರಂಗಮಂದಿರದಲ್ಲಿ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ. ಬೆಳಕು ಮಾಡ್ತಾರೆ ತಾತ್ಕಾಲಿಕವಾಗಿ, ಅದು ಕೆಲಸ ಮಾಡ್ತಾ ಇಲ್ಲ. ಈಗ ಪಕ್ಕದ ಗೌರಿಬಿದನೂರು ತಾಲೂಕಲ್ಲಿ HN ಕಲಾಮಂದಿರ ರಂಗಮಂದಿರ ನೋಡಿ, HN ಕಲಾಭವನದಲ್ಲಿ ಹೊರಗಡೆಯಿಂದ ಬೆಳಕನ್ನು ತರಿಸಿ ಒಬ್ಬ ನಾಟಕಕಾರ ನಾಟಕ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಈಗ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಇರೋದು ರವೀಂದ್ರ ಕಲಾಕ್ಷೇತ್ರ ಒಂದರಲ್ಲಿ ಮಾತ್ರ ಬೆಳಕಿನ ವ್ಯವಸ್ಥೆ ತುಂಬ ಅತ್ಯುತ್ತಮವಾಗಿದೆ.
ಆದ್ದರಿಂದ ನಾನು ಮನವಿ ಮಾಡಿಕೊಳ್ಳೋದೇನೆ ಅಂತ ಹೇಳಿದ್ರೆ, ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ MC ಸುಧಾಕರ್ ಸರ್ ಅವ್ರಿಗೆ, ಆಮೇಲೆ ಈ ಉಸ್ತುವಾರಿ ಏನು ಗೃಹ ಮಂಡಳಿ ಏನು ವಹಿಸ್ಕೊಂಡು ನಡೆಸ್ತಾ ಇದೆ ಅವ್ರಿಗೆ, ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಎಲ್ಲರಿಗೂ ಒಂದು ಶಾಶ್ವತವಾಗಿರತಕ್ಕಂಥ ಬೆಳಕಿನ ನಿರ್ಮಾಣ ಆಗಬೇಕು, ಅಂಥ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಉತ್ತಮ ಅಂತ ಹೇಳಿದ್ದೀನಿ. ಒಟ್ಟಾರೆ ಜಿಲ್ಲಾ ಕೇಂದ್ರದಲ್ಲಿ ಕನ್ನಡ ಕಲಾಭವನ ನಿರ್ಮಾಣವಾಗುತ್ತಿರೋದು ಕಲಾ ಆಸಕ್ತರಲ್ಲಿ ಸಂತಸ ಮೂಡಿಸಿದ್ರೆ, ಅತ್ತ ಅಧಿಕಾರಿಗಳು ಕಲಾಭವನಕ್ಕೆ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಅಳವಡಿಸುತ್ತಾರಾ ಅನ್ನೋ ಅನುಮಾನ ಕಾಡ್ತಾ ಇದ್ದು, ಕಾಮಗಾರಿ ಕೈಗೆತ್ತಿಕೊಂಡಿರುವ ಕರ್ನಾಟಕ ಗೃಹ ಮಂಡಳಿ ಅಧಿಕಾರಿಗಳು ಎಚ್ಚೆತ್ತು ಗುಣಮಟ್ಟಕ್ಕೆ ಒತ್ತು ನೀಡ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.